ಲಕ್ಕಿಗೂ ಹಾರ್ಡ್ ವರ್ಕ್ಗೂ ಇರೋ ಡಿಫ್ರೆನ್ಸ್ ಏನು ಗೊತ್ತಾ? ಯಾರಾದರೂ ಓವರ್ ನೈಟಲ್ಲಿ ಸಕ್ಸಸ್ ಸಿಕ್ತು ಅಂತ ಹೇಳಿದ್ರೆ ಅದು ಲಕ್. ಒಬ್ಬರಿಗೆ ಯಾರಿಗಾದ್ರೂ ಕಂಟಿನ್ಯೂಸ್ ಆಗಿ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಅವ್ರು ಮಾಡ್ತಾ ಇರೋಂಥ ಹಾರ್ಡ್ ವರ್ಕ್ ಆಗಿರುತ್ತೆ. ಯಾವುದೇ ಬಿಸ್ನೆಸ್ಸಲ್ಲಿ ಆಗಲಿ ಆ ಬಿಸ್ನೆಸ್ ಬಗ್ಗೆ ಪ್ಯಾಷನ್, ಹಾರ್ಡ್ ವರ್ಕ್, ಡೆಡಿಕೇಶನ್ ಅನ್ನೋದು ಬೇಕಾಗುತ್ತೆ. ಯಾರು 100% ಡೆಡಿಕೇಶನಿಂದ ವರ್ಕ್ ಮಾಡ್ತಾರೋ ಅವ್ರಿಗೂ ಖಂಡಿತವಾಗೂ ಬಿಸ್ನೆಸ್ ಅನ್ನೋದು ಅವ್ರನ್ನೇ ಹುಡ್ಕೊಂಡು ಬರುತ್ತೆ. ನೀವೇನಾದರೂ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ನೋಡಿ ಜನಗಳು ನಿಮ್ಮನ್ನು ನೋಡಿ ಹೊಟ್ಟೆ ಹೊರ್ಕೊಳ್ತಾ ಇದ್ರೆ ತಲೆನೇ ಕೆಡ್ಸ್ಕೋಬೇಡಿ. ಅವ್ರಿಗಿಂತ ನೀವು ಬೆಟರಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಅವ್ರಿಗಿಂತ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಮಾತ್ರ ಗೊತ್ತು ನೀವು ಎಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀರಾ ಅಂತ, ಎಷ್ಟು ಜನದ ಲೈಫ್ ಸೆಟ್ಲ್ ಮಾಡ್ತಾ ಇದ್ದೀರಾ ಅಂತ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ನಿಮಗೆ ಲಕ್ಕಲ್ಲಿ ಬಿಸ್ನೆಸ್ ಸಿಗ್ತಾ ಇದೆ, ಲಕ್ಕಲ್ಲಿ ನೀನು ಮಿಂಚ್ತಾ ಇದೆಯಾ ಅಂತ ಹೇಳಿದ್ರೆ ಹೌದು, ಒಂದ್ಸತಿ ನನ್ನ ಜೊತೆ ಬಂದು ಲಕ್ನ ನೋಡು ಅಂತ ಹೇಳ್ರಿ. ನೀವು ಮಾಡ್ತಾ ಇರೋ ಕೆಲಸ ತೋರಿಸಿ, ನೀವು ಮಾಡ್ತಾ ಇರೋ ಕಷ್ಟದ ಹಾರ್ಡ್ ವರ್ಕ್ ತೋರಿಸಿ. ಅವ್ರಿಗೆ ಅವಾಗ ಅರ್ಥ ಆಗುತ್ತೆ ಯಾವುದೇ ಬಿಸ್ನೆಸ್ಸು ಲಕ್ಕಲ್ಲಿ ಯಾರು ಬಂದು ಯಾರಿಗೂ ಕೊಡೋದಿಲ್ಲ. ಅವರು ಹಾರ್ಡ್ ವರ್ಕ್, ಡೆಡಿಕೇಶನ್ ನೋಡೇ ಕೊಡ್ತಾರೆ. ಒಂದು ಬಿಸ್ನೆಸ್ನ ಸ್ಕ್ರಾಚ್ ಇಂದ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಆ ಬಿಸ್ನೆಸ್ ಓನರ್ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಲಾಸ್ ಮಾಡ್ಕೊಂಡಿರ್ತಾರೆ, ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮಿಂದ ಮಾತಾಡೋರು ಏನು ಮಾತಾಡ್ತಾನೆ ಇರ್ತಾರೆ, ಅದಕ್ಕೆ ಅವ್ರ ಹಿಂದೆ ಉಳಿದಿದ್ದಾರೆ. ನೀವು ಮುಂದೆ ಹೋಗ್ತಾನೆ ಇರಿ, ನಿಮ್ಮ ಗುರಿ ಏನಿದೆ ಅದನ್ನು ಸಾಧಿಸ್ತೀರಿ. ಒಂದಷ್ಟು ಜನಗಳಿಗೆ ಉದಾಹರಣೆ ಆಗಿ ಬದುಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.